ಹೇಳ್ಬೇಕು ಅಂದ್ರೆ ನಮ್ಗೆ ಒಂದು ಮರುಜನ್ಮ ಬಂದಂಗೆ ಅನ್ನಿಸ್ತಾ ಇದೆ. ಯಾಕೆ ಅಂದ್ರೆ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಸುಮಾರು ಕಡೆ ಒಂದು 3 ಇಯರ್ಸ್ ಇಂದ ತೋರಿಸ್ದೆ, ಯಾವುದು ಹಂಗೆ ಅಷ್ಟು ಕ್ಯೂರ್ ಆಗ್ತಾ ಇಲ್ಲ. ಎಷ್ಟು ವರ್ಷದಿಂದ ಇತ್ತು ನಿಮಗೆ ಶುಗರ್? ಶುಗರು 11 ಇಯರ್ಸ್ ಇಂದ ಇತ್ತು. ಮಾತ್ರೆ ತಗೊಂತ? ಮಾತ್ರೆ ತಗೊಳ್ತಾ ಇದ್ದೆ. ನಿಮ್ಮ ಕ್ಲಿನಿಕ್ ವಿಷಯ ಗೊತ್ತಿರಲಿಲ್ಲ ನನಗೆ. ಆಮೇಲೆ ಯೂಟ್ಯೂಬಲ್ಲಿ ನಮ್ಮ ಮಗ ನೋಡಮ್ಮ ಒಂದ್ಸರಿ ಟ್ರೈ ಮಾಡು ಅಂದ್ರು. ಈಗ ನಿಮ್ಮ ಟ್ರೀಟ್ಮೆಂಟ್ ಆಗಿ ಎಷ್ಟು ದಿವಸ ಆಯ್ತು? ಈಗ ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿ 2 ತಿಂಗಳಾಯ್ತು. 2 ತಿಂಗಳಾಯ್ತು. ಈಗ ಶುಗರ್ ಹೇಗಿದೆ? ಶುಗರು ನಾರ್ಮಲ್ ಬಂದಿದೆ. ಡೋಸ್ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ರಿ. ಈಗ 1 ಟ್ಯಾಬ್ಲೆಟ್ಸ್ ತಗೊಳ್ತಾ ಇರೋದು. ಕೊಲೆಸ್ಟ್ರಾಲು ಕಡಿಮೆ ಮಾಡಿದ್ರಿ, ಅದು ಸ್ಟಾಪ್ ಮಾಡಿದ್ರಿ. ಟ್ಯಾಬ್ಲೆಟ್ಸ್ ಎಲ್ಲ ಸ್ಟಾಪ್ ಮಾಡಿದೆ. ನಮಸ್ತೆ, ನಾನು ನಿಮ್ಮ ಖಡ್ಗದ ಡಾಕ್ಟರ್ ಶ್ರಾವ್ಯ ಅರುಣ್. ನಮ್ಮದು RR ನಗರಲ್ಲಿ ಭದ್ರಂ ನೇಚರ್ಸ್ ಕ್ಲಿನಿಕ್ ಅಂತ ಆಕ್ಯುಪಂಕ್ಚರ್ ಕ್ಲಿನಿಕ್ ಇದೆ. ಇದು ನಾವು 15 ವರ್ಷದಿಂದ ಒಂದು ಆಕ್ಯುಪಂಕ್ಚರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಬನ್ನಿ ಈಗ ನಮ್ಮ ಹುಷಾರಾಗಿರುವಂತಹ ಪೇಷಂಟ್ ಅಂತ ನಾವು ಮಾಡ್ತೀವಿ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ಚಿಕ್ಕಮ್ಮ ಅಂತ. ಓಕೆ. ನಿಮ್ಮ ವಯಸ್ಸು ಎಷ್ಟೀಗ? ನನಗೆ ಈಗ 65. ಓಕೆ. ಮತ್ತೆ ಎಲ್ಲಿಂದ ಬರೋದು ನೀವು ಟ್ರೀಟ್ಮೆಂಟ್? ನಾವು ಕೆಂಗೇರಿಯಿಂದ. ಕೆಂಗೇರಿನೇ ಮೀನಾಕ್ಷಿ ಲೇಔಟ್ ಅಂತಿದೆ, ಅಲ್ಲಿಂದ ಬರ್ತಾ ಇದೆ. ಹೇಗಿತ್ತು ನಿಮ್ಮದು ಜರ್ನಿ ಕ್ಲಿನಿಕಲ್ಲಿ? ಹೇಳ್ಬೇಕು ಅಂದರೆ ನಮಗೆ ಒಂದು ಮರುಜನ್ಮ ಬಂದಂಗೆ ಅನ್ನಿಸ್ತಾ ಇದೆ. ನಿಜ ಅದು, ಖಂಡಿತ. ಯಾಕೆ ಅಂದರೆ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಸುಮಾರು ಕಡೆ ಒಂದು 3 ಇಯರ್ಸ್ ಇಂದ ತೋರಿಸ್ದೆ, ಯಾವುದು ಹಂಗೆ ಅಷ್ಟು ಕ್ಯೂರ್ ಆಗ್ತಾ ಇಲ್ಲ. ನಾನು ಆಮೇಲೆ ಇದು ನಿಮ್ಮ ಕ್ಲಿನಿಕ್ ವಿಷಯ ಗೊತ್ತಿರಲಿಲ್ಲ ನನಗೆ. ಆಮೇಲೆ ಯೂಟ್ಯೂಬಲ್ಲಿ ನಮ್ಮ ಮಗ ನೋಡಮ್ಮ ಒಂದ್ಸರಿ ಟ್ರೈ ಮಾಡು ಅಂದರು. ಆವಾಗ ಬಂದಾಗ ನಾನು ವಿಸಿಟ್ ಮಾಡಿದೆ. ಆಮೇಲೆ ಇಲ್ಲ ಕ್ಯೂರ್ ಆಗತ್ತೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ತಗೊಳ್ತಾ ಇದ್ದೆ. ಒಂದು 20 ಸಿಟ್ಟಿಂಗಲ್ಲಿ ಒಂದು ಸ್ವಲ್ಪ ನಂಗೆ ಚೇತರಿಕೆ ಕಾಣಿಸ್ತು. ಆಮೇಲೆ ಕಂಟಿನ್ಯೂ ಮಾಡಿ ನೋಡೋಣ ಅಂತ ಅಂದರು. ಎಷ್ಟು ವರ್ಷದಿಂದ ಇತ್ತು ನಿಮಗೆ ಶುಗರ್? ಶುಗರು 11 ಇಯರ್ಸ್ ಇಂದ ಇತ್ತು. ಮಾತ್ರೆ ತಗೊಳ್ತಾ ಇದ್ದೆ. ಮತ್ತೆ ಇದು ಆಮೇಲೆ ಏನು ಗಾಲ್ ಬ್ಲಾಡರ್ದು? ಗಾಲ್ ಬ್ಲಾಡರ್ ವಿಷಯ ತಿಳಿಸ್ದೆ ನಿಮಗೆ. ಇಲ್ಲ ಕ್ಯೂರ್ ಆಗತ್ತೆ, ಮಾಡೋಣ ಅಂದ್ರಿ. ಆಮೇಲೆ ಅದೇ ತಗೊಳ್ತಾ 3 ತಿಂಗಳು 4 ತಿಂಗಳು ಅಷ್ಟರೊಳಗೆಲ್ಲ ಒಂದು ಸ್ವಲ್ಪ ನನಗೆ ನಾರ್ಮಲ್ ಬಂತು. ನಿಮ್ಗೆ ಏನೆಲ್ಲ ಸಿಂಪ್ಟಮ್ಸ್ ಇತ್ತು ಬಂದಾಗ? ಅಂದರೆ ತುಂಬ ಸುಸ್ತಾಗೋದು. ಬೆಳಗ್ಗೆ ಎದ್ದು ಯಾವ ಕೆಲಸನೂ ಮಾಡೋಕ್ಕಾಗ್ತಿಲ್ಲ. ವಾಕ್ ಹೋದರೆ ತುಂಬ ಸುಸ್ತು. 1 ಕಿಲೋಮೀಟ್ರ್ ನಡೆಯೋಷ್ಟರೊಳಗೆ ಸುಸ್ತಾಗ್ತಾಯಿತ್ತು. ಆಮೇಲೆ ಏನು ತಿಂದರೂ ನನಗೆ ಯಾವ ಫುಡ್ ತಿನ್ನಬೇಕು ಏನು ಅಂತ ಗೊತ್ತಿರಲಿಲ್ಲ. ಆಮೇಲೆ ಇಲ್ಲಿ ಬಂದಮೇಲೆ ಎಲ್ಲ ಹೇಳಿದ್ರೆ ಫುಡ್ಡೆಲ್ಲ ತಿಂದಾಗ ನಿಮ್ಗೆ ಹೇಳೋ ನಾರ್ಮಲ್ ಫುಡ್ಡೆಲ್ಲ ತಿಂದೆ. ಆವಾಗ ನಾರ್ಮಲು ಬಂತು. ಫಸ್ಟು ಏನೇನೋ ಎಲ್ಲ ಫುಡ್ಡು ತಿಂದ್ಬಿಡ್ತಿದ್ದೆ. ಆವಾಗ ಪೇಯ್ನ್ ಆಗೋದು ತುಂಬಾ. ಆಮೇಲೆ ತಲೆ ಹಿಂಬದಿ ಭಾಗ ಎಲ್ಲ ಹೇಳ್ದಂಗೆ ಆಗ್ತಾಯಿತ್ತು. ಅದೆಲ್ಲ ನಾರ್ಮಲಿಗೆ ಬಂದ್ಬಿಡ್ತು 3 ತಿಂಗಳು ಅಷ್ಟರೊಳಗೆ. ಆಮೇಲೆ ಆ್ಯಕ್ಟಿವ್ ಆದೆ, ಚೆನ್ನಾಗಿದ್ದಾಯಿತು. ಆಮೇಲೆ ಶುಗರು ಕಂಟ್ರೋಲ್ ಬಂತು. BP ಬಂದು 1 ವಾರಕ್ಕೇ ಸ್ಟಾಪ್ ಮಾಡಿದ್ವಿ. BP ಟ್ಯಾಬ್ಲೆಟ್ಸ್ ಎಲ್ಲ ಬಿಟ್ಟಾಯಿತು. ಇವತ್ತು ಅದೇ ಇದರಲ್ಲೇ ಇದೆ. ಈಗ ನಿಮ್ಮ ಟ್ರೀಟ್ಮೆಂಟ್ ಆಗಿ ಎಷ್ಟು ದಿವಸ ಆಯಿತು? ಈಗ ಟ್ರೀಟ್ಮೆಂಟ್ ಸ್ಟಾಪ್ ಮಾಡಿ 2 ತಿಂಗಳಾಯ್ತು. 2 ತಿಂಗಳಾಯಿತು. ಈಗ ಶುಗರ್ ಹೇಗಿದೆ? ಶುಗರು ನಾರ್ಮಲ್ ಬಂದಿದೆ. ಡೋಸ್ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ರಿ. ಈಗ 1 ಟ್ಯಾಬ್ಲೆಟ್ಸ್ ತಗೊಳ್ತಾ ಇರೋದು. ಕೊಲೆಸ್ಟ್ರಾಲು ಕಡಿಮೆ ಮಾಡಿದ್ರಿ, ಅದು ಸ್ಟಾಪ್ ಮಾಡಿದ್ರಿ. ಟ್ಯಾಬ್ಲೆಟ್ಸ್ ಎಲ್ಲ ಸ್ಟಾಪ್ ಮಾಡಿದೆ. ಈಗ ಶುಗರ್ದು ಒಂದೇ. ಈಗ BPದು ಇಲ್ಲವೇ ಇಲ್ಲ. ನಾವು ಸ್ಟಾರ್ಟಿಂಗ್ ಬಂದ ದಿವಸದಿಂದನೂ ಈಗಿಲ್ಲ. ಒಂದು ವಾರ ಶುಗರ್ದು 1 ಟ್ಯಾಬ್ಲೆಟ್ಸಲ್ಲಿ ಇದ್ದೀನಿ. ಕಡಿಮೆ ಆಗ್ತಾ ಇದೆ, ನಾರ್ಮಲ್ ಬರ್ತಾ ಇದೆ. ನನಗೆ ಖುಷಿ. ಆವಾಗ ಒಂದು ಬಿಟ್ಟ ಮೇಲೆ 1-2 ವಾರ ಅಷ್ಟರಲ್ಲೇ ಇತ್ತು. ಈಗ ಕಡಿಮೆ ಇದೆ. ಈಗ ನೆಕ್ಸ್ಟ್ ಆ ಒಂದು ಮಾತ್ರೆ ಅದೇ 120ಗೆ ಬಂದ ತಕ್ಷಣನೇ ಬಂದು ವಿಸಿಟ್ ಮಾಡ್ತೀನಿ. ನನಗೆ ಅನ್ನಿಸ್ತದೆ ಈಗೆಲ್ಲ ಇದೆಲ್ಲ ನಂಗೆ ಈಗ ಆರಾಮ್ ಅನ್ನಿಸ್ತದೆ. ಶುಗರ್ ಬರೋ ಮುಂಚೆ ಇತ್ತಲ್ಲ, ಅದೇ ಥರನೇ ಆಗ್ತಾ ಇದೆ. ಫೀಲಿಂಗ್ಸ್ ಇದೆ. ಫೀಲಿಂಗ್ ಇದೆ.
ಓಕೆ. ಮತ್ತೆ ಊಟ ಎಲ್ಲ ಆರಾಮಾಗಿ ಆರಾಮಾಗಿ ಮಾಡ್ತಾ ಇದ್ದೀನಿ. ಊಟದ್ದಂತೂ ಯಾವತ್ತೂ ಬೇಡ ಅನ್ಸಲ್ಲ. ಫಸ್ಟ್ ಎಲ್ಲ ಒಂದ್ ಸ್ವಲ್ಪ ತಿಂದ ತಕ್ಷಣ ಸಾಕು ಅನಿಸ್ತಿತ್ತು, ಬೇಡ ಅನ್ನಿಸ್ತಿತ್ತು ಅಷ್ಟೇ. ಅಷ್ಟಿದೆ. ನಿದ್ರೆ ಎಲ್ಲ ಮಾಡ್ತೀರಾ? ಚೆನ್ನಾಗಿ ನಿದ್ದೆ ಬರುತ್ತೆ. ಆಕ್ಟಿವ್ ಇದೀನಿ ನೋಡಿ. ಈಗೆಲ್ಲ ಕೆಲಸಗಳು ಏನು ಅಂತಂದ್ರೆ ಹೊರಗಡೆ ಹೋಗಕ್ಕೆ ಹೆದರ್ತಾ ಇದ್ದೆ. ಈಗ ಹೊರಗಡೆ ಎಲ್ಲ ಹೋಗಿ ಬರೋದು ಮಾಡೋದು ಎಲ್ಲ ಮಾಡ್ತೀನಿ. ಕಾನ್ಫಿಡೆನ್ಸ್ ಬಂದಿದೆ? ತುಂಬಾ ಇದೆ. ನನಗಂತ ಅದೇ ಹೇಳ್ತಾ ಇದ್ರು ಯಾರಂತ, ಒಂದ್ 10 ವರ್ಷ ಕಡಿಮೆ ಆಗ್ಬಿಟ್ಟಿದ್ದೀನಿ ಫೀಲಿಂಗ್ಸ್ ಇದೆ. ಚೆನ್ನಾಗಿ ಇದಾಯ್ತು. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ನಿಜ ಡಾಕ್ಟ್ರೆ, ನಂಗೆ ಅಷ್ಟು ಇದಾಗ್ಬಿಟ್ಟಿದೆ ನನಗೆ. ಇಷ್ಟು ಹಿಂಗೆ ಬೇರೆ ಎಲ್ಲೂ ಕ್ಯೂರ್ ಆಗಿಲ್ವಲ್ಲ, ಎಷ್ಟೋ ಕೊಟ್ಟು ಎಲ್ಲ ದುಡ್ಡು ಕೊಟ್ಟರು ನಮ್ಗೆ ಅಷ್ಟು ಆಗಿರಲಿಲ್ಲ. ಆ ಟ್ಯಾಬ್ಲೆಟ್ಸಲ್ಲಿ ಮಾತ್ರ ಇತ್ತು. ಆ ಟ್ಯಾಬ್ಲೆಟ್ಸ್ ಸ್ಟಾಪ್ ಮಾಡಿದ ತಕ್ಷಣ ಪುನಃ ಸ್ಟಾರ್ಟ್ ಆಗೋದು. ಹೇಳ್ಬೇಕು ಅಂದರೆ ಈಗ ಅಷ್ಟು ಎಲ್ಲರಿಗೂ ತುಂಬ ಖುಷಿ. ನಮ್ಮ ಮನೆಯವ್ರಿಗಂತೂ ಸದ್ಯ ಇವಳು ನೋಡೋಕೆ ಆಗ್ತಿರ್ಲಿಲ್ವಲ್ಲ, ಈಗ ಎಷ್ಟು ಆ್ಯಕ್ಟಿವ್ ಇದ್ದಾಳೆ, ನನಗೆ ಒಂದು ಸ್ವಲ್ಪ ನೆಮ್ಮದಿ ಆಯ್ತಪ್ಪ ಅಂತ ಅಂತಾರೆ ಈಗೆಲ್ಲ. ಅವ್ರಿಗೂ ಈಗ ಒಂದು ಸ್ವಲ್ಪ ಸದ್ಯಕ್ಕೆ ಹೋಗೋದಕ್ಕೂ ನಮ್ಗೆ ಖುಷಿ ಆಯಿತು. ನಾರ್ಮಲ್ಲು ಬಂದ್ಲಲ್ಲ, ನಾನು ನೋಡೋಕ್ಕಾಗ್ತಿರ್ಲಿಲ್ಲ ಅಂತ. ರಿಯಲಿ ನಾನು ಹೇಳ್ತೀನಿ, ನಮ್ಮ ಬಾಡಿಗೆ ಗೊತ್ತಾಗ್ಬಿಡುತ್ತೆ ನೋಡಿ. ಆಗೆಲ್ಲ ಕೈ ಕಾಲೆಲ್ಲ ನಡೀತು ಅಂದರೆ ಏನೋ ಒಂಥರ ಇಳಿಯೋದು, ಒಂಥರ ಸುಸ್ತು, ನಡ್ಕ ಬರೋದು, ಆ ಥರ ಇದ್ಬಿಟ್ಟು. ಈಗ ಏನಿಲ್ಲ. ಮತ್ತೆ ಈಗ ಹಣ್ಣೆಲ್ಲ ತಿಂತೀರಾ? ಎಲ್ಲ ಹಣ್ಣುಗಳನ್ನು ತಿನ್ನೋದು ಸೀಸನ್ ಟೈಮಲ್ಲಿ ತಿನ್ನಿ ಅಂದ್ರಲ್ಲ, ತಿಂತಾ ಇಲ್ಲ. ಕ್ಲಿನಿಕ್ ಬಗ್ಗೆ ಏನು ಹೇಳ್ತೀರಿ? ಅದೇ ಹೇಳಕ್ಕೆ ಅಸಾಧ್ಯ ನಂಗಿದೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ನಾವು ಬಂದದ್ದಕ್ಕೂ ಸಾರ್ಥಕ ಆಯಿತು. ಚೆನ್ನಾಗಿದೆ ಕ್ಲಿನಿಕ್. ನಾವು ಬೇರೆ ಇಂಗ್ಲೀಷ್ ಮೆಡಿಸನ್ಗಿಂತ ಬೆಸ್ಟ್ ಇದು ಅನ್ನಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಅದು ತಗೊಂಡ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ ನನ್ನ ಅಭಿಪ್ರಾಯ. ಅದಕ್ಕೆ ನಾನು ಎಲ್ಲ ಫ್ರೆಂಡ್ಸ್ಗೆಲ್ಲ ಹೇಳ್ತಾ ಇದ್ದೀನಿ, ತಗೊಳ್ಳಿ, ತುಂಬ ಚೆನ್ನಾಗಿದೆ ಅಂತ. ಅಂದ್ರೆ ಸ್ಟಾರ್ಟಿಂಗ್ ಬಂದಾಗ ನಿಮ್ಗೆ ಇತ್ತು ಒಂದು ಸ್ವಲ್ಪ ಭಯ ಇತ್ತು. ಎಲ್ಲ ಕಡೆ ಹೋದ್ರು ಏನು ನಮಗೆ ವಾಸನೆ ಆಗ್ತಾ ಇಲ್ವಲ್ಲ, ಇಲ್ಲೂ ಏನು ನಮ್ಮ ಮಗನ ಫೋರ್ಸಲ್ಲಿ ಬಂದಿರೋದು. ನೋಡೋಣ ಒಂದ್ಸರಿ ಬಂದ್ಮೇಲೆ ಖುಷಿ ಆಯ್ತು. ಅವನಿಗೂ ಥ್ಯಾಂಕ್ಸ್ ಹೇಳಿ ಕಳ್ಸಿದ್ಕು ಒಳ್ಳೇದಾಯ್ತು ಕಣ ಈಗ ಅಂತ. ಆಮೇಲೆ ಇಲ್ಲಿ ಬಂದ್ಮೇಲೆ ನನಗೆ ನ್ಯೂಸ್ ಪೇಪರಲ್ಲೆಲ್ಲ ನೋಡಿದ್ನಲ್ಲ, ಅವಾಗ ಖುಷಿ ಆಯ್ತು. ಆಗ್ಲಿ, ಒಳ್ಳೇದಾಗ್ಲಿ, ಸದಾ ಚೆನ್ನಾಗಿರಿ ಅಷ್ಟೇನೆ. ಖುಷಿ ಆಗತ್ತೆ, ಹೇಳಕ್ ಅಸಾಧ್ಯ. ನಾನು ಅದೇ ಅಂತ ಇದನ್ನ ನನಗೆ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲಿ ನಮ್ಮನ್ನ ಏನೋ ಜೀವಂತವಾಗಿ ಬದುಕಬೇಕು ಅನ್ನೋ ಥರದಲ್ಲಿ ಖುಷಿಯಾಗಿ ಜೀವನ ಮಾಡ್ಬೋದು ಅನ್ನೋದು ಮಾಡಿಕೊಟ್ರಿ. ತುಂಬ ಥ್ಯಾಂಕ್ಸ್ ಮ್ಯಾಮ್. ಏನಂದ್ರೆ ಹೇಳ್ಕೊಟ್ಟಿರೋ ಲೈಫ್ ಸ್ಟೈಲ್ ಒಂದು ಮಾಡ್ಕೊಂಡು ಹೋದ್ರೆ ಮಾತ್ರ ಆದ್ರೂ ತುಂಬಾನೇ ನೀವು ಅದೇ ನಾನು ಇನ್ನದು ನೀವು ನಗ್ನಗ್ತಾ ಎಲ್ಲರಿಗೂ ಹೇಳ್ತಿರಲ್ಲ, ಇರೋ ಕಾಯಿಲೆನೂ ಆಸೆ ಆಗ್ತದೆ. ಅದೇ ಇರೋದು ಅಂತ. ಎಕ್ಸಾಂಪಲ್ ನನ್ನ ತಂಗಿನೇ ಸಾಕ್ಷಿ. ಅವಳು ನಾವು ಬದುಕಲ್ಲ ಅನ್ಕೊಬಿಟ್ಟಿದ್ವಿ, ಅಷ್ಟು ಇದಾಗ್ಬಿಟ್ಟಿದ್ವಿ. ಅವಳು ಇವತ್ತು ದಿನ ಬೇಡ್ತಾಳೆ. ನಾ ದೇವ್ರ ಕೈ ಮುಗಿಯೋದೇ ಮುಗಿತೀನಿ. ಅವ್ರಿಗೆ ನೆನ್ಸ್ಕೊಂಡೆ ನಮ್ಮದು ಇದೆ ಮ್ಯಾಮ್. ದಿನ ನಾವು ನೆನಪಿದ್ದೇ ಇರುತ್ತೆ ನನಗೆ. ಒಂದು ಆರ್ಟಿಕಲ್ಸ್ ಬಂದ್ರೆ ಹುಡುಕ್ಬಿಡ್ತೀನಿ ನಾನು ಫಸ್ಟ್. ಆಗ್ಲಿ, ತುಂಬಾ ತುಂಬಾ ಥ್ಯಾಂಕ್ಸ್. ಇಷ್ಟು ಸಂತೋಷವಾಗಿದ್ದೀರಿ. ಇಷ್ಟು ಖುಷಿ ನನಗೆ ಸಿಕ್ಕೇ ಇರ್ಲಿಲ್ಲ. ಫಸ್ಟ್ ನಂಗೆ ಶುಗರ್ ಇದು ಎಲ್ಲ ಡಯಾಬಿಟಿಸ್ ಬರಕ್ ಮುಂಚೆ ಹೆಂಗಿದ್ನೋ ಆ ಥರ ಆಗ್ಬಿಟ್ಟಿದ್ದೀನಿ ಈಗ. ತುಂಬಾ ಖುಷಿ ಆಗ್ತಾ ಇದೆ. ಸದ್ಯಕ್ಕೆ ಹೆಂಗೋ ಜೀವನ ಮಾಡ್ಬೋದು. ಬೇಸರ ಆಗ್ಬಿಟ್ಟಿತ್ತು, ಏನು ಲೈಫ್ ಇಷ್ಟೇ ಸುಮ್ಮನೆ ಏನಕ್ಕೆ ನಮಗೆ ಈ ದಿನ ಕಾಯಿಲೆ ಇವೆಲ್ಲ ನೋಡ್ಕೊಂಡು ಇರೋದ್ಕಿಂತ ಏನೋ ಹೊರಬಿಡೋಣ ಅನ್ನೋ ಥರದಲ್ಲಿ ಆಗ್ಬಿಟ್ಟಿತ್ತು. ಈಗ ಚೆನ್ನಾಗಿ ಆಗಿದ್ದೀರಲ್ಲ, ಚೆನ್ನಾಗಿರ್ಬೇಕಷ್ಟೇ. ಈಗ ಏಪ್ರಿಲ್ಗೆ ಬರಕ್ಕೆ ಹೇಳಿದ್ರು. ನಾವೀಗ ಹೋಗೋಕ್ಕಾಗಲ್ಲ ಅಂತ, ಬಾಮ್ಮ ಅಲ್ಲಿ 6 ತಿಂಗಳು ಇರುವಾಗ ಆ್ಯಕ್ಟಿವ್ ಆಗಿದೆಯಲ್ಲ ಅಂತ ಫೋರ್ಸ್ ಮಾಡ್ತಾ ಇದ್ದಾನೆ. ಇಲ್ಲಿ ಜರ್ಮನಿಯಲ್ಲಿ? ಇಲ್ಲ, ಇದು US ನ್ಯೂ ಜೆರ್ಸಿಲಿದ್ದಾರೆ. ಆಗಲಿ, ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಈಗ, ಏನು ತೊಂದರೆ ಏನಿಲ್ಲ. ಸದ್ಯ ನನಗೆ ನನ್ನ ಕೆಲಸ ಮಾಡ್ಕೊಂಡು ಆರಾಮಾಗೆ ಮನೆಯೆಲ್ಲ ಕೆಲಸ ಮಾಡ್ಕೊಂಡು ಇದ್ರೆ ಸಾಕು ಅಂದ್ಕೊಂಡಿದ್ದೆ. ಅದೊಂದು ನನಗೆ ಸಿಕ್ತು. ಹೇಳ್ಬೇಕಂದ್ರೆ ಮರು ಜೀವನ. ಆಗಲಿ. ಈಗ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ಹೇಳೋದು, ತಿಳ್ಕೊಂಡು ಹೇಳಿ ಅಲ್ಲೇ. ನನಗೆ ಇಲ್ಲಿಗೆ ಬಂದು ನನ್ನ ಕಾಯಿಲೆ ಎಲ್ಲ ವಾಸಿ ಆಗಿದೆ.
ಆದ್ರೂ ನನ್ನ ಪ್ರಯತ್ನ, ನಾನು ಬಂದು ಟ್ರೀಟ್ಮೆಂಟ್ ತಗೊಂಡು ನೋಡಿರೋದ್ರಲ್ಲಿ ತುಂಬ ಕ್ಯೂರ್ ಆಗಿದೆ, ನಾನು ಆರಾಮಿದ್ದೀನಿ. ನೀವು ಒಂದ್ಸರಿ ಪ್ರಯತ್ನ ಪಡಿ, ಅದರಿಂದ ಏನೂ ತೊಂದರೆ ಇಲ್ಲ. ನೀವು ಬಂದು ನೀವು ಒಂದು 2 ವಾರ 3 ವಾರದಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ನಾವು ಹೇಳೋದ್ಕಿಂತ ನೀವು ಬಂದು ವಿಸಿಟ್ ಮಾಡಿ. ಸರಿ, ಆಗಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬಾ ತುಂಬಾ ಸಂತೋಷ, ನಾನು ಧನ್ಯವಾದ. ನಿಮ್ಗೆ ಹೇಳ್ತಾ ಇದ್ದೀನಿ, ಅವತ್ತು ಹೇಳಿದ್ರಿ ಮ್ಯಾಮ್ ನಾನು ಚೆನ್ನಾಗಾಗ್ಬಿಟ್ಟು ವಿಡಿಯೋ ಮಾಡ್ಬೇಕು ಅಂತ, ಕೊನೆಗೆ ಅದು ಇವತ್ತು ಫಲಿಸ್ತು ಅಷ್ಟೇ ಅಂತ ಖುಷಿ ಆಯ್ತು. ಅದು ನಿಮ್ ಜೊತೆ ಮಾತಾಡ್ಬೇಕು ಅಂತ ನನಗೆ ಫಸ್ಟ್ ಎಲ್ಲ ಮಾತಾಡಕ್ ಭಯ. ಅಯ್ಯೋ ಯಾವ ತರ ಬರುತ್ತವ, ನಾನು ಮಂಡ್ಯದ ಭಾಷೆ ಬಂದ್ಬಿಡುತ್ತೆ, ಜೊತೆಗೆ ಏನೂ ಮಾಡಕ್ಕಾಗಲ್ಲ ಅನ್ಕೊಂಡು. ಅದೇನ್ ತೊಂದರೆ ಇಲ್ಲ, ಭಾಷೆ ಇಲ್ಲ. ಥ್ಯಾಂಕ್ ಯು. ಓಕೆ ಮ್ಯಾಮ್, ಥ್ಯಾಂಕ್ ಯು. ಇಷ್ಟೊತ್ತವರೆಗೂ ನಾವು ಮಾತಾಡೋದ್ವಲ್ಲ, ಸೊ ಅವರ ಹೆಸರು ಚಿಕ್ತಾಯಮ್ಮ ಅಂತ. ಅವ್ರಿಗೇನು ಸಮಸ್ಯೆಯಿಂದ ಬಳಲ್ತಿದ್ರು ಅಂದರೆ, ಬಂದಾಗ ಸಿಕ್ಕಾಪಟ್ಟೆ ಅವರಲ್ಲಿ ಸುಸ್ತಿತ್ತು, ಮತ್ತು ಡಯಾಬಿಟಿಕ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಅವರ ಸಿಕ್ಕಾಪಟ್ಟೆ ಆಯಾಸ, ಸುಸ್ತು, ಕೂರಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ, ಆ ರೀತಿ ಇರ್ತಾಯಿತ್ತು, ಊಟ ಸೇರ್ತಾ ಇರಲಿಲ್ಲ. ಆ್ಯಂಡ್ ಇನ್ನೊಂದು ಅವ್ರಿಗೆ ಗಾಲ್ ಬ್ಲ್ಯಾಡರ್, ಪಿತ್ತದ ಚೀಲ ಅಂತ ಏನು ಹೇಳ್ತೀವಿ, ಅದನ್ನು ರಿಮೂವ್ ಮಾಡಿರೋದ್ರಿಂದಾಗಿ ಅವ್ರಿಗೆ ಆರಾಮಾಗಿರೋಕ್ಕಾಗ್ತಾ ಇರಲಿಲ್ಲ. ಅವ್ರಿಗೆ ಯಾವಾಗಲೂ ತಲೆ ಹಿಂಭಾಗದಲ್ಲಿ ಆಕ್ಸಿಪಿಟಲ್ ಹೆಡೇಕ್ ಬರ್ತಾಯಿತ್ತು, ಮತ್ತು ಅಲ್ಲಿ ತುಂಬ ಫುಲ್ಲಿಂಗ್ ಪೇಯ್ನ್ ಆಗ್ತಾಯಿತ್ತು, ಎಳ್ತಾ ಬರ್ತಾಯಿತ್ತು ಅವರಿಗೆ ಹಿಂಭಾಗದಲ್ಲಿ, ತಲೆ ಹಿಂಭಾಗದಲ್ಲಿ. ಅದಾದಮೇಲೆ ಅವ್ರಿಗೆ ಯಾವಾಗಲೂ ಸುಸ್ತು, ಆಯಾಸ ಅನ್ನೋದು ಕಾಡಿಸ್ತಾ ಇದ್ದಂಥದ್ದು. ಜೊತೆಗೆ ಇನ್ನೊಂದೇನೆಂದರೆ, ಅವ್ರಿಗೆ ಮೋಷನ್ಗೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಹೊಟ್ಟೆನೋವು ಬರ್ತಾಯಿತ್ತು. ಯಾವಾಗಲೂ ಹೊಟ್ಟೆನೋವು ಅಂತ ಹೇಳೋರು. ಮೋಷನ್ಗೆ ಹೋಗಿ ಬಂದಮೇಲೂ ಸಹ ಅವರಲ್ಲಿ ಸಮ್ ಚೇಂಜಸ್, ಒಂಥರ ಆಯಾಸ, ಆರಾಮಾಗಿರೋಕ್ಕಾಗಲ್ಲ, ಈ ಒಂದು ಸಿಂಪ್ಟಮ್ಸ್ ತುಂಬ ಇತ್ತು. ಮತ್ತು ದಿನ ಅವ್ರಿಗೆ ಹಿಂಸೆ ಆಗ್ತಾಯಿತ್ತು. ನನಗೆ ಲೈಫೇ ಸಾಕಪ್ಪ, ಇದು ಎಲ್ಲೂ ಸರಿ ಹೋಗಲ್ಲ ಇನ್ನು ಅಂತ ಒಂದು ಡಿಸಿಷನಿಗೆ ಬಂದುಬಿಟ್ಟಿದ್ರು. ನನಗೆ ಈ ಥರ ಲೈಫ್ ಮಾತ್ರ ಬೇಡ ಅಂತ. ಇಲ್ಲಿ ನಮ್ಮಲ್ಲಿ ಬಂದಾಗ ನಾವು ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ ಕೊಟ್ಟಿದ ನಂತರ ಅವರಲ್ಲಿ ದಿನೇ 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 ಬದಲಾವಣೆ ಆಗೋಕ್ಕೆ ಶುರು ಆಯಿತು. ಅವ್ರಿಗೆ ತಲೆ ಹಿಂಭಾಗದಲ್ಲಿದ್ದಂತಹ ನೋವೆಲ್ಲ ಸರಿ ಹೋಗ್ತಾ ಬಂತು. ಮತ್ತು ಮೋಷನ್ಗೆ ಹೋಗಬೇಕಾದ್ರೂ ಅಷ್ಟೇ ಹೊಟ್ಟೆ ನೋವೇನು ಬರ್ತಾಯಿತ್ತು, ಅದು ಹೊಟ್ಟೆ ನೋವೆಲ್ಲ ಕಂಪ್ಲೀಟ್ ಸ್ಟಾಪ್ ಆಯಿತು. ಮತ್ತು ಚೆನ್ನಾಗಿ ಊಟ ಮಾಡೋದಕ್ಕೂ ಮಾಡಿದ್ರು. ಅದಾದಮೇಲಿಂದ ಶುಗರಿಂದಲೂ ಮಾತ್ರೆಗಳಿಂದಲೂ ಹೊರಗಡೆ ಬಂದಿದ್ದಾರೆ. ಒಂದು ಮಾತ್ರೆ ಮಾತ್ರ ತೊಗೊಳ್ತಾ ಇದ್ದಾರೆ. ಅದು ಸ್ವಲ್ಪ ಕ್ರಮೇಣವಾಗಿ ಸ್ಟಾಪ್ ಮಾಡೋಣ ಅಂದ್ಬಿಟ್ಟು ನಾನೇ ಅದನ್ನ ಸ್ಟಾಪ್ ಮಾಡಿಲ್ಲ. ಅದಾದಮೇಲಿಂದ ಇನ್ನು ಶುಗರ್, ಅದು ಬಿ ಪಿಗೆ ಅಂತಲೂ ಬರ್ತಾಯಿದ್ರು. ಬಿ ಪಿ ಮಾತ್ರೆ ಎಲ್ಲ ಸ್ಟಾಪ್ ಆಗಿದೆ. ಇವಾಗಲೂ ಯಾವಾಗೇ ಚೆಕ್ ಮಾಡಿದ್ರು ಬಿ ಪಿ ನಾರ್ಮಲಲ್ಲೇ ಇರುತ್ತೆ. ಶುಗರು ಸಹ ಈಗ ಆರಾಮಾಗಿದ್ದಾರೆ, ಅದರಿಂದನೂ ಏನೂ ಅವ್ರಿಗೆ ಸಮಸ್ಯೆ ಆಗ್ತಾಯಿಲ್ಲ. ಸೊ ಹೀಗಾಗಿ ಮತ್ತು ನಿದ್ರೆ ಬರ್ತಿರಲಿಲ್ಲ ಅವ್ರಿಗೆ ಯಾವಾಗಲೂ. ಇನ್ಸೋಮ್ನಿಯಾ ಅಂತ ಏನು ಹೇಳ್ತೀವಿ, ನಿದ್ರಾಹೀನತೆ ಇತ್ತು. ಗ್ಯಾಸ್ಟ್ರಿಕ್ ಅಂತೂ ಸಿಕ್ಕಾಪಟ್ಟೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಆಗಿತ್ತು. ಸೊ ಅವ್ರಿಗೆ ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಗ್ಯಾಸ್ಟ್ರಿಕ್ ಅಂತ ಅಂದರೆ ಅಷ್ಟು, ಮತ್ತು ಏನೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಶುಗರ್ ಅಂದರೆ ಅಷ್ಟು ಸಿಂಪ್ಟಮ್ಸು ಅವರಲ್ಲಿತ್ತು. ಈಗ ಅವರ ಎಲ್ಲ ಸಿಂಪ್ಟಮ್ಸಿಂದನೂ ಹೊರಗಡೆ ಬಂದಿದ್ದಾರೆ. ರೀಡಿಂಗ್ಸಲ್ಲೂ ಅಷ್ಟೇ ಎಲ್ಲ ಚೆನ್ನಾಗಾಗಿದೆ, ಮತ್ತು ಖುಷಿಯಾಗಿದ್ದಾರೆ. ಇವಾಗ ಮೇಯ್ನಾಗಿ ನಮಗೆ ಬೇಕಾಗಿರೋದೇನೆಂದರೆ ಹುಷಾರಾಗಬೇಕು, ಪೇಷಂಟ್ಸ್ ಚೆನ್ನಾಗಿರಬೇಕು. ಒಂದು ಸಲ ಅವ್ರು ಟ್ರೀಟ್ಮೆಂಟ್ ತೊಗೊಂಡೋದ್ಮೇಲೆ ಪುನಃ ಟ್ರೀಟ್ಮೆಂಟಿಗೆ ಅಂತ ಬರ್ದಿರ ಹುಷಾರು ಮಾಡಿಕೊಂಡು ಅವ್ರ ಲೈಫ್ ಸ್ಟೈಲ್ ಹೇಗೆ ಇಟ್ಕೋಬೇಕು ಅನ್ನೋದನ್ನು ಹೇಳ್ಕೊಟ್ಬಿಟ್ರೆ ಆರಾಮಾಗಿರ್ಬೋದಲ್ಲ. ಮುಂದೆ ಈ ಕಾಯಿಲೆಯಿಂದಲೂ ಹೊರಗೆ ಬಂದಿರ್ತಾರೆ, ಮುಂದಕ್ಕೂ ಏನು ಕಾಯಿಲೆ ಬರದೇ ಇರೋಂಗೆ ಅವರಲ್ದಿರೋ ಅವ್ರ ಮನೆಯವರೆಲ್ಲ ಚೆನ್ನಾಗಿರ್ಬೋದು. ನಮ್ಮ ಕಾನ್ಸೆಪ್ಟ್ ಇರೋದು ಈ ರೀತಿ ಭದ್ರಂ ನೇಚರ್ಸ್ ಕ್ಲಿನಿಕಲ್ಲಿ. ಸೊ ಹಾಗಾಗಿ ಅವ್ರಿಗೆ ಭಾಳ ಖುಷಿಯಾಗಿದೆ ಟ್ರೀಟ್ಮೆಂಟ್ ತೊಗೊಂಡು. ನಮಗೂ ಖುಷಿಯಾಗುತ್ತೆ. ಟ್ರೀಟ್ಮೆಂಟ್ ಎಲ್ಲ ತೊಗೊಂಡು ಅವರು ಆಲ್ಮೋಸ್ಟ್ ಈಗ 2 ಮಂತ್ಸ್ ಗ್ಯಾಪಲ್ಲೇ ಇದ್ದರು. ಈಗ ವಿಡಿಯೋ ಮಾಡೋಣ ಅಂತ ಅವರು ಬಂದಿದ್ದು. ವೀಕ್ಷಕರೇ, ಹೀಗೆ ಎಷ್ಟೋ ಜನ ತುಂಬ ಕಾಯಿಲೆಗಳಿಂದ ತುಂಬ ಮಾತ್ರೆಗಳನ್ನ ತೊಗೊಂಡು, ಒಂದೊಂದು ಕಾಯಿಲೆಗಳಿಗೂ ಒಂದೊಂದು ಮಾತ್ರೆಗಳನ್ನ ತೊಗೊಂಡು ಹಿಂಸೆ ಪಡ್ತಾ ಇರ್ತಾರೆ. ಎಲ್ಲೂ ಸರಿ ಹೋಗ್ತಾ ಇಲ್ಲ, ಏನು ಇದಕ್ಕೊಂದು ಸೊಲ್ಯೂಷನ್ ಇಲ್ಲ ಅಂತ. ಜೊತೆಗೆ ನಮ್ಮ ಟ್ರೀಟ್ಮೆಂಟ್ ಅಂದರೆ ಏನಂದರೆ, ಸೂಜಿ ಅಂದರೆ ಎಲ್ಲರಿಗೂ ಭಯ ಇರುತ್ತೆ. ಸೊ ಈ ಭಯನೆಲ್ಲ ಬಿಟ್ಟು ಮಾತ್ರೆ ಏನೂ ಇಲ್ದಿರ, ನೆಕ್ಸ್ಟ್ ಹೋಗ್ತಾ ನಮ್ಮ ಟ್ರೀಟ್ಮೆಂಟು ಏನೂ ಇಲ್ದಿರ ಆರಾಮಾಗಿ ಹುಷಾರಾಗ್ತೀರಾ. ಸೊ ಹಾಗಾಗಿ ಆಕ್ಯುಪಂಕ್ಚರ್ ಟ್ರೀಟ್ಮೆಂಟ್ನ ತೊಗೊಳೋದ್ರಿಂದ ಎಲ್ಲ ಕಾಯಿಲೆಯಿಂದಲೂ ನೀವು ಮುಕ್ತಿ ಆಗ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.